ಕಬ್ಬು ಬೆಳೆ ಮತ್ತು ಅರಿಶಿಣ ಬೆಳೆ ಇದರಲ್ಲಿ ಯಾವುದು ಹೆಚ್ಚು ಇಳುವರಿ ಮತ್ತು ಹೆಚ್ಚು ಲಾಭ ನೀಡುತ್ತದೆ ಅಂತ ನಿಮಗೆ ಗೊತ್ತಾ ರೈತರೆ? ನಿಮಗೆ ಗೊತ್ತಿಲ್ಲ ಅಂದ್ರೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಅರಿಶಿಣ ಲಾಭ ಹೆಚ್ಚ ಅಥವಾ ಕಬ್ಬಿನ ಬೆಳೆ ಲಾಭ ಹೆಚ್ಚ ಅಂತ ನೋಡೋಣ. ರೈತರೇ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆಗಳಾದ ಕಬ್ಬು ಬೆಳೆ ಮತ್ತು ಅರಿಶಿಣ ಬೆಳೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಎರಡು ಬೆಳೆಗಳಲ್ಲಿ ಯಾವುದು ಹೆಚ್ಚು ಇಳುವರಿ ಕೊಡುತ್ತದೆ, ಯಾವ ಬೆಳೆಗೆ ಹೆಚ್ಚು ವೆಚ್ಚ ಬರುತ್ತದೆ, ಯಾವ ಬೆಳೆಯಿಂದ ಹೆಚ್ಚು ಲಾಭ ಸಿಗುತ್ತದೆ ಹಾಗೂ ಯಾವ ರೈತರು ಯಾವ ಬೆಳೆ ಬೆಳೆಯಬೇಕು ಎಂಬುದನ್ನು ಸಂಪೂರ್ಣವಾಗಿ ವಿವರವಾಗಿ ನೋಡೋಣ. ಪರಿಚಯ. ಭಾರತ ಕೃಷಿ ಪ್ರಧಾನ ದೇಶ. ರೈತರು ವರ್ಷಪೂರ್ತಿ ವಿವಿಧ ಬೆಳೆಗಳನ್ನು ಬೆಳೆಯುತ್ತಾರೆ. ಆದರೆ ಹೆಚ್ಚು ಆದಾಯ ನೀಡುವ ಬೆಳೆಗಳ ಬಗ್ಗೆ ಯಾವಾಗಲೂ ಚರ್ಚೆ ನಡೆಯುತ್ತಿರುತ್ತದೆ. ಅದರಲ್ಲೂ ಕಬ್ಬು ಮತ್ತು ಅರಿಶಿಣ ಎರಡೂ ನಗದು ಬೆಳೆಗಳಾಗಿವೆ. ಕಬ್ಬು ಸಕ್ಕರೆ ಕಾರ್ಖಾನೆಗಳಿಗೆ ಪ್ರಮುಖ ಕಚ್ಚಾ ವಸ್ತುವಾಗಿದ್ದರೆ ಅರಿಶಿಣ ಮಸಾಲೆ ಪದಾರ್ಥಗಳ ರಾಜ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಈ ಎರಡು ಬೆಳೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಕಬ್ಬು ಬೆಳೆ ಬಗ್ಗೆ ಸಂಪೂರ್ಣ ಮಾಹಿತಿ. ಕಬ್ಬು ಒಂದು ದೀರ್ಘಾವಧಿಯ ನಗದು ಬೆಳೆ. ಬೆಳೆಯ ಅವಧಿ ಕಬ್ಬು ಬೆಳೆ ಸಾಮಾನ್ಯವಾಗಿ 10 ರಿಂದ 14 ತಿಂಗಳ ಅವಧಿ ತೆಗೆದುಕೊಳ್ಳುತ್ತದೆ. ಹವಾಮಾನ 20 ರಿಂದ 35 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಉತ್ತಮ. ಸಾಕಷ್ಟು ನೀರಿನ ಅವಶ್ಯಕತೆ ಇರುತ್ತದೆ. ಮಣ್ಣು ಕಪ್ಪು ಮಣ್ಣು, ಕೆಂಪು ಮಣ್ಣು, ಲೋಮಿ ಮಣ್ಣು ಇವುಗಳಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ನೀರಿನ ಅವಶ್ಯಕತೆ ಕಬ್ಬಿಗೆ ಹೆಚ್ಚು ನೀರು ಬೇಕಾಗುತ್ತದೆ. ಡ್ರಿಪ್ ಇದ್ದರೆ ಉತ್ತಮ ಕಾಲುವೆ ಅಥವಾ ಬೋರ್ವೆಲ್ ನೀರು ಇದ್ದರೆ ಹೆಚ್ಚು ಅನುಕೂಲ. ಕಬ್ಬಿನ ಇಳುವರಿ ಒಂದು ಎಕರೆಗೆ ಸಾಮಾನ್ಯವಾಗಿ 35 ರಿಂದ 50 ಟನ್. ಉತ್ತಮ ನಿರ್ವಹಣೆಯಲ್ಲಿ 60 ಟನ್ಗೂ ಹೆಚ್ಚು ಇಳುವರಿ ಪಡೆಯಬಹುದು. ಕಬ್ಬಿನ ವೆಚ್ಚ ಒಂದು ಎಕರೆಗೆ ಸರಾಸರಿ ಬೀಜ, ಗೊಬ್ಬರ, ಕೂಲಿ, ನೀರಾವರಿ, ಔಷಧಿ ಒಟ್ಟಾರೆ 60,000 ರೂಪಾಯಿಯಿಂದ 1,20,000 ರೂಪಾಯಿವರೆಗೆ ವೆಚ್ಚ ಬರಬಹುದು. ಕಬ್ಬಿನ ಆದಾಯ ಒಂದು ಎಕರೆಗೆ 45 ಟನ್ ಇಳುವರಿ ಬಂದರೆ ಸಕ್ಕರೆ ಕಾರ್ಖಾನೆ ದರವನ್ನು ಅವಲಂಬಿಸಿ ಸುಮಾರು 1.5 ಲಕ್ಷ ರೂಪಾಯಿಯಿಂದ 2.5 ಲಕ್ಷ ರೂಪಾಯಿವರೆಗೆ ಒಟ್ಟು ಆದಾಯ ಬರಬಹುದು. ಕಬ್ಬಿನ ಲಾಭ ವೆಚ್ಚ ಕಡೆದು ನೋಡಿದರೆ ಒಂದು ಎಕರೆಗೆ 70,000 ರೂಪಾಯಿಯಿಂದ 1.5 ಲಕ್ಷ ರೂಪಾಯಿವರೆಗೆ ನಿವ್ವಳ ಲಾಭ ಸಿಗಬಹುದು. ಅರಿಶಿಣ ಬೆಳೆ ಬಗ್ಗೆ ಸಂಪೂರ್ಣ ಮಾಹಿತಿ. ಅರಿಶಿಣ ಭಾರತದಲ್ಲಿ ಅತ್ಯಂತ ಪ್ರಮುಖ ಮಸಾಲೆ ಬೆಳೆ. ಔಷಧೀಯ ಗುಣಗಳು ಹೆಚ್ಚಿರುವುದರಿಂದ ದೇಶೀಯ ಹಾಗೂ ವಿದೇಶಿ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದೆ. ಬೆಳೆಯ ಅವಧಿ. ಅರಿಶಿಣ ಬೆಳೆ 8 ರಿಂದ 10 ತಿಂಗಳ ಅವಧಿ ತೆಗೆದುಕೊಳ್ಳುತ್ತದೆ. ಅಂದರೆ ಕಬ್ಬಿಗಿಂತ ಕಡಿಮೆ ಅವಧಿಯಲ್ಲಿ ಕೊಯ್ಲಿಗೆ ಬರುತ್ತದೆ. ಹವಾಮಾನ 20 ರಿಂದ 30 ಡಿಗ್ರಿ ಉಷ್ಣಾಂಶ, ಮಧ್ಯಮ ಮಳೆ, ಉತ್ತಮ ಬೆಳವಣಿಗೆಗೆ ಸಹಾಯಕ. ಮಣ್ಣು ಕೆಂಪು ಮಣ್ಣು, ಲೋಮಿ ಮಣ್ಣು, ಸಾವಯವ ಅಂಶ ಹೆಚ್ಚಿರುವ ಮಣ್ಣು ಉತ್ತಮ. ನೀರಿನ ಅವಶ್ಯಕತೆ. ಕಬ್ಬಿಗಿಂತ ಕಡಿಮೆ ನೀರು ಬೇಕಾಗುತ್ತದೆ. ಡ್ರಿಪ್ ಮೂಲಕ ಉತ್ತಮ ಉತ್ಪಾದನೆ ಪಡೆಯಬಹುದು. ಅರಿಶಿಣದ ಇಳುವರಿ. ಒಂದು ಎಕರೆಗೆ 80 ರಿಂದ 120 ಕ್ವಿಂಟಲ್ ಹಸಿ ಅರಿಶಿಣ ಉತ್ತಮ ನಿರ್ವಹಣೆಯಲ್ಲಿ 150 ಕ್ವಿಂಟಲ್ ವರೆಗೆ ಇಳುವರಿ ಪಡೆಯಬಹುದು. ಅರಿಶಿಣದ ವೆಚ್ಚ. ಒಂದು ಎಕರೆಗೆ ಬೀಜದ ವೆಚ್ಚ ಹೆಚ್ಚು, ಗೊಬ್ಬರ, ಕೂಲಿ, ಔಷಧಿ ಒಟ್ಟಾರೆ 80,000 ರೂಪಾಯಿಯಿಂದ 9,000 ರೂಪಾಯಿಯಿಂದ 1.5 ಲಕ್ಷದವರೆಗೆ ವೆಚ್ಚ ಬರಬಹುದು. ಅರಿಶಿಣದ ಆದಾಯ. ಮಾರುಕಟ್ಟೆ ದರದ ಮೇಲೆ ಸಂಪೂರ್ಣ ಅವಲಂಬಿತ. ದರ ಉತ್ತಮವಾಗಿದ್ದರೆ ಒಂದು ಎಕರೆಗೆ 2 ಲಕ್ಷ ರೂಪಾಯಿಯಿಂದ 5 ಲಕ್ಷದವರೆಗೆ ಆದಾಯ ಬರಬಹುದು. ಕೆಲವೊಮ್ಮೆ ಇನ್ನೂ ಹೆಚ್ಚು ಲಾಭವೂ ಸಿಗಬಹುದು. ಅರಿಶಿಣದ ಆದಾಯ ಮಾರುಕಟ್ಟೆ ದರದ ಮೇಲೆ ಸಂಪೂರ್ಣ ಅವಲಂಬಿತ. ದರ ಉತ್ತಮವಾಗಿದ್ದರೆ ಒಂದು ಎಕರೆಗೆ 2 ಲಕ್ಷ ರೂಪಾಯಿಯಿಂದ 5 ಲಕ್ಷ ರೂಪಾಯಿವರೆಗೆ ಆದಾಯ ಬರಬಹುದು. ಕೆಲವೊಮ್ಮೆ ಇನ್ನೂ ಹೆಚ್ಚು ಲಾಭವೂ ಸಿಗಬಹುದು. ಅರಿಶಿಣದ ಲಾಭ. ಉತ್ತಮ ದರ ಸಿಕ್ಕರೆ 1 ಲಕ್ಷ ರೂಪಾಯಿಯಿಂದ 3 ಲಕ್ಷ ರೂಪಾಯಿ ಅಂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ನಿವ್ವಳ ಲಾಭ ಸಿಗಬಹುದು. ಆದರೆ ಮಾರುಕಟ್ಟೆ ದರ ಕುಸಿದರೆ ಲಾಭ ಕಡಿಮೆಯಾಗಬಹುದು. ಕಬ್ಬು ವಿರುದ್ಧ ಅರಿಶಿಣ. ಹೋಲಿಕೆ ಅಂಶ. ಕಬ್ಬು ಅರಿಶಿಣ ಬೆಳೆಯ ಅವಧಿ 10 ರಿಂದ 14 ತಿಂಗಳು. 8 ರಿಂದ 10 ತಿಂಗಳು ನೀರಿನ ಅವಶ್ಯಕತೆ ಹೆಚ್ಚು. ಮಧ್ಯಮ. ವೆಚ್ಚ ಮಧ್ಯಮ. ಹೆಚ್ಚು. ಮಾರುಕಟ್ಟೆ ಅಪಾಯ ಕಡಿಮೆ. ಹೆಚ್ಚು. ಇಳುವರಿ ಸ್ಥಿರ. ಉತ್ತಮ ಲಾಭ. ಸ್ಥಿರ. ಹೆಚ್ಚಿನ ಸಾಧ್ಯತೆ. ದರ ಏರಿಳಿತ ಕಡಿಮೆ. ಹೆಚ್ಚು. ಯಾವ ಬೆಳೆ ಹೆಚ್ಚು ಲಾಭ ಕೊಡುತ್ತದೆ? ಈ ಪ್ರಶ್ನೆಗೆ ನೇರ ಉತ್ತರ ನೀಡುವುದಾದರೆ ಸ್ಥಿರ ಆದಾಯ ಬೇಕಾದರೆ ಕಬ್ಬು ಉತ್ತಮ ಆಯ್ಕೆ. ಕಾರಣ ಸಕ್ಕರೆ ಕಾರ್ಖಾನೆ ಖರೀದಿ ಮಾಡುತ್ತದೆ. ಮಾರುಕಟ್ಟೆ ಅಪಾಯ ಕಡಿಮೆ. ಆದಾಯ ಖಚಿತ. ಹೆಚ್ಚು ಲಾಭ ಬೇಕಾದರೆ ಅರಿಶಿಣ ಉತ್ತಮ ಆಯ್ಕೆ. ಕಾರಣ ಉತ್ತಮ ದರ ಸಿಕ್ಕರೆ ದೊಡ್ಡ ಲಾಭ. ರಫ್ತು ಬೇಡಿಕೆ ಇದೆ.
ಕಡಿಮೆ ಅವಧಿಯಲ್ಲಿ ಹಣ ಬರುತ್ತದೆ. ರೈತರಿಗೆ ಸಲಹೆ: ನಿಮ್ಮ ಬಳಿ ಸಾಕಷ್ಟು ನೀರು ಇದ್ದರೆ, ಸಕ್ಕರೆ ಕಾರ್ಖಾನೆ ಹತ್ತಿರ ಇದ್ದರೆ ಕಬ್ಬು ಬೆಳೆ ಉತ್ತಮ. ಆದರೆ ನೀರು ಕಡಿಮೆ ಇದ್ದರೆ, ಮಾರುಕಟ್ಟೆ ಮಾಹಿತಿ ಇದ್ದರೆ, ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಾಗಿದ್ದರೆ ಅರಿಶಿನ ಬೆಳೆ ಹೆಚ್ಚು ಲಾಭದಾಯಕ. ಅಂತಿಮ ತೀರ್ಮಾನ: ಕಬ್ಬು ಬೆಳೆ ಸ್ಥಿರ ಆದಾಯ ನೀಡುವ ಬೆಳೆ. ಅರಿಶಿನ ಬೆಳೆ ಹೆಚ್ಚಿನ ಲಾಭದ ಸಾಧ್ಯತೆ ಇರುವ ಬೆಳೆ. ಸುರಕ್ಷಿತ ಕೃಷಿ ಬೇಕಾದರೆ ಕಬ್ಬು, ಹೆಚ್ಚು ಲಾಭದ ಕೃಷಿ ಬೇಕಾದರೆ ಅರಿಶಿನ. ಎರಡೂ ಬೆಳೆಗಳನ್ನು ಸರಿಯಾದ ನಿರ್ವಹಣೆ, ನೀರಾವರಿ ಹಾಗೂ ಮಾರುಕಟ್ಟೆ ಯೋಜನೆಯೊಂದಿಗೆ ಬೆಳೆದರೆ ರೈತರು ಉತ್ತಮ ಆದಾಯ ಪಡೆಯಬಹುದು. ರೈತ ಬಾಂಧವರೇ, ನಿಮಗೆ ಯಾವ ಬೆಳೆ ಬಗ್ಗೆ ವಿಡಿಯೋ ಮಾಡಬೇಕು ಎಂದು ಕಮೆಂಟ್ ಮಾಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ರೈತ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಕೃಷಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಮಾಡಿ.